ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ಸ್ನ ಬೈ ಮಾಡೋದಿಂಗೆ ಸೇಲ್ ಮಾಡೋದಿಂಗೆ ಅಂತ ಹೇಳ್ಕೊಡ್ತೀನಿ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಯ್ತು, ಗೊತ್ತಿಲ್ಲ ಅಂದ್ರೆ ನನ್ನ ವಿಡಿಯೋ ನೋಡಿ, ಹಳೆ ವಿಡಿಯೋ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಿಂಗೆ ಅಂತ ಗೊತ್ತಾಗಿದೆ, ಅದಕ್ಕೂ ನನ್ನ ಹಳೆ ವಿಡಿಯೋ ಇದೆ. ಇವೆರಡು ವಿಡಿಯೋನ ನೀವು ನೋಡಿದ್ರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿರುತ್ತೆ. ಇವಾಗ ನೀವು ಟ್ರೇಡ್ ಮಾಡೋದಿಂಗೆ ಅಂತ ಹೇಳ್ಕೊಡ್ತೀನಿ, ಹೆಂಗೆ ಬೈ ಮಾಡೋದು ಹೆಂಗೆ ಸೇಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇರೆ ಥರ 10 ನಿಮಿಷ ಹೇಳಲ್ಲ, ಜಸ್ಟ್ 3 ಮಿನಿಟ್ಸ್ ಒಳಗಡೆ ಮುಗಿಸ್ತೀನಿ ಬೈ ಮಾಡೋದಿಂಗೆ ಸೇಲ್ ಮಾಡೋದಿಂಗೆ ಅಂತ. ಸೊ ಸ್ಕ್ರೀನ್ ಪಕ್ಕದಲ್ಲಿ ನಂದು ಸ್ಕ್ರೀನ್ ರೆಕಾರ್ಡಿಂಗ್ ಬರುತ್ತೆ. ನಾನು ಡೆಸ್ಕ್ಟಾಪಲ್ಲಿ ಮಾಡೋಣ ಅನ್ಕೊಂಡೆ, ಬಟ್ ಮೋಸ್ಟ್ ಆಫ್ ದೆಮ್ ಫೋನಲ್ಲಿ ನೀವು ಟ್ರೇಡ್ ಮಾಡೋದು. ಸೊ ಫೋನಿಂದ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ನಿಮ್ಮ ಫೋನಲ್ಲಿ ಈಗ ನಂದು ಹೆಂಗೆ ಬರ್ತಿದೆ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಇಂಟರ್ಫೇಸು. ಇಲ್ಲಿ ನೀವು ಪ್ಲಸ್ ಮಾರ್ಕ್ ಅಂತ ಇರುತ್ತೆ, ಆ ಪ್ಲಸ್ ಮಾರ್ಕ್ ಮೇಲೆ ಟಚ್ ಮಾಡಿದಾಗ ನಿಮಗೆ ಸರ್ಚ್ ಆಪ್ಷನ್ ಸಿಗುತ್ತೆ. ಅಲ್ಲಿ ನಾವು JSW ಅಂತ ಸರ್ಚ್ ಮಾಡಿದೆ, ಎನರ್ಜಿ ಸಿಕ್ತು. ಅದು ಪ್ಲಸ್ ಮಾರ್ಕ್ ಆಗಿದೆ, JSW ಎನರ್ಜಿ ಬಂತು. ಓಕೆ, ನಮಗೆ ಸ್ಟಾಕ್ ಸಿಕ್ತು. ಆ ಸ್ಟಾಕ್ ಮೇಲೆ ಪ್ರೆಸ್ ಮಾಡೋಣ. ಮೇಲ್ಗಡೆ ಫಂಡಮೆಂಟಲ್ಸು, ನ್ಯೂಸು, ಚಾರ್ಟ್ ಅಂತ ಆಪ್ಷನ್ ಇದೆ. ಫಸ್ಟ್ ಸಮ್ಮರಿಗೆ ಹೋಗೋಣ. ಸಮ್ಮರಿಗೆ ಹೋದೆ. ಇಲ್ಲಿ ಎಷ್ಟು ಜನ ಬೈ ಮಾಡ್ತಿದ್ದಾರೆ, ಸೇಲ್ ಮಾಡ್ತಿದ್ದಾರೆ, ಓಪನಿಂಗ್ ಪ್ರೈಸ್ ಎಷ್ಟು, ಯಾವ ಸೆಕ್ಟರು, ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ 1 ಲಕ್ಷ ಕೋಟಿ ಇದೆ. ಓಕೆ, ಆಮೇಲೆ FIS ಯಾರ್ಯಾರು ಅಂದರೆ ಫಾರಿನ್ ಇನ್ವೆಸ್ಟರ್ಸು, DIS ಇಂಡಿಯನ್ ಇನ್ವೆಸ್ಟರ್ಸು, ಮ್ಯೂಚುವಲ್ ಫಂಡ್ಸ್ ಯಾರು, ರಿಟೇಲ್ ಇನ್ವೆಸ್ಟರ್ಸ್ ಯಾರು, ಅದೆಲ್ಲ ಕಾಣಿಸುತ್ತೆ. ಆ್ಯಂಡ್ ಫಂಡಮೆಂಟಲ್ಸಿಗೆ ಹೋದರೆ ಫಂಡಮೆಂಟಲ್ಸು, ಎಷ್ಟು ರೆವೆನ್ಯೂ ಬರ್ತಿದೆ, ಪ್ರಾಫಿಟ್ ಬರ್ತಿದೆ, ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಲಯಬಿಲಿಟೀಸ್ ಇದೆ, ಕಂಪ್ನಿ ಗ್ರೋತ್ ಇದೆಯೋ ಇಲ್ವೋ, ಎಲ್ಲ ನಿಮಗೆ ಇದೊಂದೇ ಆ್ಯಪಲ್ಲಿ ಸಿಗುತ್ತೆ. ಅದಕ್ಕೆ ನಾನು ನಿಮಗೆ ಅಪ್ಸ್ಟಾಕ್ ಸಜೆಸ್ಟ್ ಮಾಡಿದ್ದು. ಸೊ ಇಲ್ಲಿ PE ರೇಷಿಯೋ ಎಲ್ಲ ಇದೆ, ಅದು ಆಮೇಲೆ ನೋಡೋಣ. ಬಟ್ ಸ್ಟಾರ್ಟಿಂಗ್ ನಿಮಗೆ ಬೈ ಮಾಡೋದು ಹೆಂಗೆ ಸೇಲ್ ಮಾಡೋದು ಹೆಂಗೆ ಅಂತ ನಿಮಗೆ ಬೇಕಾಗಿರೋದು ನಾನು ಅದನ್ನು ಹೇಳ್ತೀನಿ. ಸೊ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ, ಚಾರ್ಟಿಗೆ ಹೋದರೆ ನಿಮಗೆ ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ, ಇದು ಮೇನ್. ನಿಮಗೆ ಯಾವ ಪ್ರೈಸಿಗೆ ತಗೋಬೇಕು ಅಂತ ನೋಡೋಕ್ಕೋಸ್ಕರ ನಿಮಗೆ ಚಾರ್ಟು ಮುಖ್ಯ ಆಗುತ್ತೆ. ಇಲ್ಲಿ 744 ರೂಪಾಯಿ ಟ್ರೇಡ್ ಆಗ್ತಿದೆ. ಓಕೆ, ನ್ಯೂಸ್ ನೋಡೋಣ. ನ್ಯೂಸನ್ನು ನೋಡಿ, ಇಲ್ಲಿ ಏನೇನು ನ್ಯೂಸ್ ಇದೆ, ಆ ಕಂಪ್ನಿ ವೈಸ್ ಏನೇನು ನ್ಯೂಸ್ ಇರುತ್ತೆ ಅದೆಲ್ಲ ಬಂದ್ಬಿಡುತ್ತೆ. ಸೊ ಅಲ್ಲಿ ಕೆಳಗಡೆ ಬೈ ಆಪ್ಷನ್ ಮೇಲೆ ಟಚ್ ಮಾಡಿದೆ. ನಿಮಗೆ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಬಂತು. ನಾನು ಒಂದು ಕ್ವಾಂಟಿಟಿ, ಎಕ್ಸಾಂಪಲ್ಗೆ ಒಂದು ಕ್ವಾಂಟಿಟಿ ಹಾಕಿದ್ದೀನಿ. ಇಲ್ಲಿ ಮಾರ್ಕೆಟ್ ಪ್ರೈಸ್ ಅಂದರೆ ಅಲ್ಲಿ ಎಷ್ಟು ನಡೀತಿದೆ ಅಷ್ಟಕ್ಕೆ. ಬಟ್ ಲಿಮಿಟ್ ಪ್ರೈಸ್ ಅಂದರೆ ನಾನು ನೋಡಿ 700 ರೂಪಾಯಿ ಹಾಕ್ತೀನಿ. 700 ರೂಪಾಯಿಗೆ ಬಂದರೆ ನನಗೆ ಸ್ಟಾಕು ಬೈ ಆಗುತ್ತೆ. ಈ ಥರ ನಾವು ಲಿಮಿಟ್ ಸೆಟ್ ಮಾಡ್ಬೋದು. 700 ರೂಪಾಯಿ, 750 ಎಷ್ಟು ಕರ ಲಿಮಿಟ್ ಸೆಟ್ ಮಾಡ್ಬೋದು. ಸ್ಟಾಪ್ ಲಾಸ್ ಅಂತ ಇದೆ, ಅದು ಯಾವಾಗ ಅಂದರೆ ನೀವು ಟ್ರೇಡ್ ಮಾಡುವಾಗ, ಅಂದರೆ ಇದು ಕೆಳಗಡೆ ಹೋಗ್ಬಾರ್ದು ಅಂತ, ಒಂದು ಲಾಸ್ ಆಗಬಾರ್ದು ಅಂತ ಒಂದು ಸ್ಟಾಪ್ ಲಾಸ್ ಆಗ್ತೀವಿ. ಅದು ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಇವಾಗ ಬೈ ಮಾಡೋದಂಗೆ ಅಂತ ಸೇಲ್ ಮಾಡೋದಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಬೈ ಆಪ್ಷನ್ ಕೊಟ್ಟೆ, ಇಲ್ಲಿ ಆರ್ಡರಿಂಗ್ ಬಿತ್ತು. 700 ರೂಪಾಯಿಗೆ ಬಂದಾಗ ಬೈ ಆಗುತ್ತೆ, 700 ರೂಪಾಯಿಗೆ ಬರಲಿಲ್ಲ ಅಂದರೆ ಬೈ ಆಗಲ್ಲ ಅಷ್ಟೇ. ಬಟ್ ನೀವು ಮಾರ್ಕೆಟ್ ಪ್ರೈಸಿಗೆ ತೊಗೊಂಡ್ರೆ ಸಡನ್ನಾಗಿ ಬೈ ಆಗುತ್ತೆ. ಇವಾಗ ಇನ್ನೊಂದು ಸೆಲ್ ಆಪ್ಷನ್, ಸೆಲ್ ಹೊಡೆದೆ, ಕ್ವಾಂಟಿಟಿ 1 ಅಂತ ಹಾಕಿದ್ದೀನಿ. ಸೊ ಲಿಮಿಟಿಗೆ ಹೋಗೋಣ, 780 ರೂಪೀಸ್ ಹಾಕೋಣ. 780 ರೂಪಾಯಿಗೆ ಬಂದರೆ ನಂದು JSW ಸೇಲ್ ಆಗುತ್ತೆ ಅಂತ. ಈ 2 ಆಪ್ಷನ್ ಇದೆ ಸ್ನೇಹಿತರೆ. ಐ ಹ್ಯಾವ್ ಪಿನ್, ಐ ಡೋಂಟ್ ಹ್ಯಾವ್ ಪಿನ್. ಐ ಹ್ಯಾವ್ ಪಿನ್ ಅಂತ ನನಗೆ ಆಲ್ರೆಡಿ ಪಿನ್ ಬಂದಿದೆ, CDSL ಪಿನ್ನು. ನಿಮ್ಮ ಹತ್ರ ಪಿನ್ ಇಲ್ಲ ಅಂದರೆ ಜನರೇಟ್ ನ್ಯೂ ಪಿನ್ ಅಂತ ಹೊಡಿಬೇಕು. ಅಲ್ಲಿ ನಿಮ್ಮದು KYC ಆಗುತ್ತೆ, ಪಿನ್ ಜನರೇಟ್ ಆಗುತ್ತೆ, ನಿಮ್ಮ ಮೇಲಿಗೆ ಬರುತ್ತೆ, ನೀವು ಯೂಸ್ ಮಾಡ್ಕೋಬೋದು. ಸೊ ಅದೇನು ದೊಡ್ಡ ವಿಷಯ ಅಲ್ಲ. ಜಸ್ಟ್ ಐ ಡೋಂಟ್ ಹ್ಯಾವ್ ಪಿನ್ ಮೇಲೆ ಸೆಲೆಕ್ಟ್ ಮಾಡಿ, ವೆರಿಫೈ ಕೊಟ್ಟೆ. ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ. ಇದು ಪದೇ ಬರಲ್ಲ, ಫಸ್ಟ್ ಟೈಮ್ ಸೇಲ್ ಮಾಡೋ ಬರುತ್ತೆ. ದಿನದಲ್ಲಿ 1 ಸತಿ ಬರುತ್ತೆ ಫಸ್ಟ್ ಟೈಮ್. ಓಕೆ, OTP ಎಂಟರ್ ಮಾಡೋಣ. OTP ಎಂಟರ್ ಆಯಿತು, ಟ್ರಾನ್ಸಾಕ್ಷನ್ ಅಪ್ರೂವ್ಡ್. ಓಕೆ, ಸೆಲ್ ಕ್ವಾಂಟಿಟಿ ಕೊಟ್ಟೆ, ಸೆಲ್ ಆರ್ಡರ್ ತಗೋದು. 780 ರೂಪೀಸಿಗೆ ಬಂದರೆ ಸೆಲ್ ಆಗುತ್ತೆ, ಬರಲಿಲ್ಲ ಅಂದರೆ ಅಲ್ಲೇ ಇರುತ್ತೆ. ಇಷ್ಟೇ ಸ್ನೇಹಿತರೆ, ಬೈ ಆ್ಯಂಡ್ ಸೆಲ್. ಟ್ರೇಡ್ ಮಾಡೋಕ್ಕೆ ಬೇಕಾದ್ರೆ 2 ಆಪ್ಷನ್, ಬೈ ಸೆಲ್. ಕರೆಕ್ಟ್ ಪ್ರೈಸಿಗೆ ಬೈ ಮಾಡಿ, ಕರೆಕ್ಟ್ ಪ್ರೈಸಿಗೆ ಸೇಲ್ ಮಾಡಿ, ನಿಮಗೆ ಪ್ರಾಫಿಟ್ ಆಗುತ್ತೆ. ಕರೆಕ್ಟ್ ಪ್ರೈಸ್ ಯಾವಾಗ ಸಿಗುತ್ತೆ, ಯಾವಾಗ ತಗೋಬೇಕು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಹೆಂಗೆ ಅನ್ನೋ ವೀಡಿಯೋದಲ್ಲಿ, ಹೆಂಗೆ ಪ್ರೈಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ, ಹೆಂಗೆ ಆರ್ಡರ್ ತಗೋತೀವಿ ಅಂತ ಹೇಳ್ಕೊಡ್ತೀನಿ. ಇವಾಗ ಬೈ ಮಾಡೋದು ಹೆಂಗೆ, ಸೆಲ್ ಮಾಡೋದು ಹೆಂಗೆ ಅಂತ ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ರೆಡಿ ಆಗಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಟೆಕ್ನಿಕಲ್, ಫಂಡಮೆಂಟಲ್ ಎಲ್ಲ ಅನಾಲಿಸಿಸ್ ನಾನು ಹೇಳ್ಕೊಡ್ತೀನಿ. ಅಲ್ಲಿ ತನಕ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು.